ವೀಕ್ಷಕ ಮಿತ್ರರೆಲ್ಲರಿಗೂ ನಮಸ್ಕಾರ. ಇವತ್ತು ಮಸಾಲೆ ದೋಸೆ ಮಾಡೋದು ಅಂತೇಳಿ ತೀರ್ಮಾನ ಮಾಡಿದ್ದೆ. ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ. ಹಿಂದಿನ ದಿನವೇ ಒಂದು 5 ಗಂಟೆ ಅಕ್ಕಿ ನೆನೆಸಿಡಬೇಕು. ಅಕ್ಕಿ ಜೊತೆ ಉದ್ದಿನಬೇಳೆ ಹಾಕಬೇಕು. ಒಂದು 3 ಕಪ್ ಅಕ್ಕಿಗೆ 1 ಕಪ್ ಉದ್ದಿನಬೇಳೆ, ಒಂದು 2 ಸ್ಪೂನ್ ಕಡಲೆಬೇಳೆ ಹಾಕಿ ನೆನೆಸಿಡಬೇಕು. ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ಹಿಟ್ಟು ಹದ ಮಾಡಿಕೊಂಡು ನೋಡಿ, ಹಿಟ್ಟು ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಹಿಟ್ಟಿಗೆ ಉಪ್ಪು ರುಚಿಗೆ ಬೇಕಾದಷ್ಟು ಹಾಕಬೇಕು. ಆಮೇಲೆ ಸಕ್ಕರೆ 1 ಸ್ಪೂನ್ ಹಾಕಬೇಕು. ಸಕ್ಕರೆ ಯಾಕೆ ಹಾಕೋದು ಅಂದರೆ, ನೀವು ದೋಸೆ ಮಾಡಬೇಕಾದ್ರೆ ಕೆಳಗಡೆ ಗೋಲ್ಡನ್ ಕಲರ್ ಬರುತ್ತೆ, ಅದಕ್ಕೋಸ್ಕರ ಮಾಡೋದು. ಕಾಣಲಿಕ್ಕೆ ಚೆನ್ನಾಗಿರುತ್ತೆ, ಮನಸ್ಸಿಗೆ ಖುಷಿ ಕೊಟ್ಟರೆ ತಿನ್ನೋದಕ್ಕೂ ಖುಷಿ ಇರುತ್ತೆ. ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೇನೆ. ಉರಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಬೇಗ ಆಗಬೇಕು ಅಂತೇಳಿ ದೊಡ್ಡ ಉರಿಯಲ್ಲಿ ಇಟ್ಕೋಬೇಡಿ, ಮಧ್ಯೆ ಮಾತ್ರ ದೋಸೆ ಕರಗಿ ಹೋಗುತ್ತೆ. ಇದಕ್ಕೂ ಅಷ್ಟೇ, ದೋಸೆ ಕಾವಲಿಗೆ ಅಥವಾ ಹೆಂಚಿಗೆ ಎಳ್ಳೆಣ್ಣೆಯನ್ನೇ ಉಪಯೋಗಿಸಿ. ಎಳ್ಳೆಣ್ಣೆ ಆದರೆ ದೋಸೆ ಸರಿ ಬರುತ್ತೆ. ಆಮೇಲೆ ಪ್ರತಿ ದೋಸೆಗೂ ಇಲ್ಲಿ ನೀವು ಎಣ್ಣೆ ಹಾಕಬೇಕಾದ ಪ್ರಮೇಯ ಬರೋದಿಲ್ಲ. ದೋಸೆ ಮೇಲಿಂದ ಎಣ್ಣೆ ಹಾಕಿ, ಕಾವಲಿಗೆ ಹಾಕಿದರೆ ನಿಮಗೆ ಹರಡಲಿಕ್ಕೆ ಕಷ್ಟ ಆಗುತ್ತೆ ದೋಸೆ ಹಾಕಲಿಕ್ಕೆ. ಇದು ಫಸ್ಟಿಗೆ ಒಂದು ದೋಸೆ ಸಣ್ಣಕ್ಕೆ ಯಾಕೆ ಅಂದರೆ, ಕಾವಲಿಯಲ್ಲಿ ಏನೋ ಗಿಡ್ಡು ಕಸ ಕೊಳ್ಳೆ ಏನಾರು ಇದ್ದರೆ ಅದು ಹೋಗಲಿ ಅನ್ನೋ ಉದ್ದೇಶಕ್ಕೆ ಕಾವಲಿಯನ್ನು ಕ್ಲೀನ್ ಮಾಡೋದು. ಮಸಾಲೆ ದೋಸೆ ಯಾವತ್ತೂ ತೆಳ್ಳಗೆ ಮಾಡಬೇಕು. ನೋಡಿ, ದೋಸೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ತೇನೆ, ಇಲ್ಲಾಂದರೆ ಸ್ವಲ್ಪ ಒರಟಾಗುತ್ತದೆ. ಅದಕ್ಕೋಸ್ಕರ ಮೇಲಿಂದ ಎಣ್ಣೆ ಹಾಕ್ತೇನೆ. ಆಲ್ರೆಡಿ ದೋಸೆ ಬೆಂದಿದೆ. ಆದಷ್ಟು ತೆಳ್ಳಗೆ ಹಾಕಿದಷ್ಟು ದೋಸೆ ಚೆನ್ನಾಗಿರುತ್ತೆ. ಪಲ್ಯ ದೋಸೆಗೆ ಹಾಕಿ
ಆಯಿತು ನೋಡಿ, ಹಿಂಗೆ ಗರಿ ಗರಿಯಾಗಿ ಬಂತು ದೋಸೆ. ಮತ್ತೆ ನೀವು ಎಣ್ಣೆ ಹಾಕ್ಕೊಳ್ಳುವ ಅಗತ್ಯ ಇಲ್ಲ. 5-6 ದೋಸೆಗೊಮ್ಮೆ ಎಣ್ಣೆ ಹಾಕಿಕೊಂಡು ಸಾಕಾಗುತ್ತೆ. ಈ ದೋಸೆ ಎರಡೂ ಸೈಡ್ ಬೇಯಿಸುವ ಅಗತ್ಯ ಇಲ್ಲ, ಒಂದೇ ಸೈಡ್ ಬೇಯಿಸಿದ್ರೆ ಸಾಕಾಗುತ್ತೆ. ಕಲರ್ ಬಂದಿದೆ. ವೀಕ್ಷಕರೇ, ಮಸಾಲೆ ದೋಸೆ ತಿನ್ನೋದಕ್ಕೆ ರೆಡಿಯಾಗಿದೆ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.